ಬರ್ರಿ ಮಾತಾಡ್ತೀನಿ. ಒಂದು ಹೃದಯ ಇಲ್ಲದ ಕಾಂಗ್ರೆಸ್ ಸರ್ಕಾರದ ಸಿಎಂಗಳಿಗೆ ನೀವು ಮನವಿ ಮಾಡಿ ರೈತರ ಪ್ರಾಣ ಉಳಿಸ್ರಿ. ನಿಮ್ಮ ಜೊತೆ ನಾವು ವಿದ್ಯಾರ್ಥಿ ಹೇಳಿ ಮತ್ತೊಮ್ಮೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಎಲ್ಲ ರೈತರ ತಮ್ಮ ಹೊಲಕ್ಕೆ ಬಂದಿದ್ದೀವಿ. ನೀವು ಹಿಂದೆ ಈ ಸೈಡ್ ಸರಿ ಸರ್ ಸ್ವಲ್ಪ ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ, ಕರ್ನಾಟಕ ಪ್ರಾಂತ ರೈತ ಸಂಘದ ಬೇಡಿಕೆ ಈಡೇರಲಿ ಅಂತ ಹೇಳಿ ನೀವು ನಮಗೆ ನ್ಯಾಯ ಕೊಡಿಸ್ತೀರಿ ಅಂತ ಹೇಳಿ ಭರವಸೆ ಇಲ್ಲ. ಜನತಾದಳಕ್ಕೆ ಸ್ವಾಮಿ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಅಣ್ಣನವರಿಗೆ, ಜೆಡಿಎಸ್ ಪಕ್ಷಕ್ಕೆ, ಎಚ್ ಡಿ ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ ಎಚ್ ಡಿ ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ. ಲೋಕಲ್ ಶಾಸಕರಿದ್ರು ಕೂಡ ಬರದೆ ಇಲ್ಲಿ ನಮ್ಮ ಪರಿಸ್ಥಿತಿಯಲ್ಲಿ ಇಲ್ಲಿ ಇವತ್ತು ಮರದ ತಾಲೂಕು, ಮರದ ಜಿಲ್ಲೆ ಕಟ್ಟತಕ್ಕಂತ ನಮ್ಮ ಬಿಜಾಪುರ ಜಿಲ್ಲೆಗೆ ಇಲ್ಲೇ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯವರಿದ್ರು. ಸುಮಾರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರು ಪಡ್ತಕ್ಕಂಥ ನಮ್ಮ ಜಿಲ್ಲೆ ಆದ್ರೂ ಕೂಡ ಸುಮ್ಮನೆ ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಅಲ್ಲಿ ಕುಂತ ಈ ಒಂದು ಶಾಸಕರು ಇದ್ದಂತ ಜಿಲ್ಲೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಯುವ ನಾಯಕರಾಗತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ರೈತರ ಪರಿಸ್ಥಿತಿ ಏನದ, ರೈತರ ಕಷ್ಟ ಏನದ, ಕೂಲಿ ಕಾರ್ಮಿಕರ ಕಷ್ಟ ಏನದ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ನಿಮ್ ಜೊತೆ ಬರ್ರಿ ಅಲ್ಲಿ ಕಲ್ಲಿದ್ರೆ ಕೈ ಮಾತು ಮಾಡು. ಅಲ್ಲೇ ಫೋಟೋ ತರ ಅವಕಾಶ ಕೊಡ್ರಿ. ಬಂದರ್ ಹತ್ತಿದ ಹಾಕ್ರಿ ಕಾಕ. ಹಾಕ್ರಿ ಅವರಿಗೆ ಸುದ್ದಿ ಮಾಡಿಸ್ಬೇಕಾಗ್ಯದ. ನಿಮ್ಗೆ ವಿನಂತಿ ಮಾಡ್ಕೊಂಡು ರೈತರು ಅತಿ ಸಾವಿನ ನೋವಿನಲ್ಲಿ ಸಾಲ ಸೂಲ ಮಾಡಿ ನಮ್ಮ ತಪ್ಪು ದುಡ್ಡಿಲ್ಲ ಅಂತ. ಆಮೇಲೆ ಸರ್ ಇನ್ನೊಂದು ಮುಖ್ಯವಾಗಿ ಸರ್ ಸುಮ್ಮನೆ ಹೇಳದೆ ಕೇಳದೆ ಭೂಮಿ ಸರ್ವೆ ಮಾಡಕತ್ತಾರ ಸರ್ ನಮ್ಮಲ್ಲಿ ಬಂದು. ಅದು ಏನು ಉದ್ದೇಶ ಟೈಪ್ ನಡೆದಲ್ಲ ಆ ಟೈಪ್ ಇಲ್ಲಿ ಕೂಡ ಸರ್ವೆ ಸುಮ್ಮನೆ ಬಂದ್ ಮಾಡ್ತಾರೆ ಸರ್. ಕಂಪನಿಗಳು ಏನಂತ ಗೊತ್ತಿಲ್ಲ ರೀ, ನೀವು ಮಾಹಿತಿ ಹೇಳಿದ್ರೆ ಈ ತರ ಇಲ್ಲಿ ಬಡವರು ಅದರ ಹೆಂಗಾದ್ರು ಕೊಟ್ಟು ಹೋಗ್ತಾರೆ ಅಂತಕ್ಕಂಥ ವಿಚಾರ ಯಾರು ಗೊತ್ತು ಸರ್ಕಾರ ಅಕ್ವಿಸಿಷನ್ ಮಾಡಿದ್ದಾರೆ, ಇನ್ನೂ ಏನು ಮಾಡಿಲ್ಲ, ಯಾವ ಫ್ಯಾಕ್ಟರಿ ತಗೊಂಡ್ಬಂದಿಲ್ಲ. ಏನು ಇಲ್ಲ ಸರ್, ಸುಮ್ಮನೆ ಬಂದು ಸರ್ವೆ ಮಾಡಕತ್ತಾರೆ.
ಇಲ್ಲಿ ಏನೈತಣ ಒಟ್ಟು ನೀರಾವರಿ ಇದ್ದಿತ್ತಲ್ಲ ಇಲ್ಲಿ ಭಾಗದ ಎಲ್ಲಾ ರೈತರು ಹೋರಾಟ ಕ್ರಾಪ್ ಕಟ್ಟಿಂಗ್ ಸರ್ವೆ ಮಾಡಿಲ್ಲ ಇನ್ನು. ಯಾರು ಸಚಿವರಿಲ್ಲ, ಲೋಕಲ್ ಶಾಸಕರಿಲ್ಲ, ಯಾರು ಇಲ್ಲ ಸರ್. ಇಲ್ಲಿ ಸುಮ್ಮನೆ ಓಟ್ ಕೇಳಕ್ ಅಷ್ಟ ಮಾತ್ರ ಬರೋದಿಲ್ಲ. ಲೋಕಲ್ ಶಾಸಕರು ಅದಾರ ಕರೀರಿ, ಒಂದ್ ದಿವಸ ಬಂದಿಲ್ಲ. ಬಂದಿಲ್ಲ. ಏನ್ ಪರಿಸ್ಥಿತಿ ಆಮೇಲೆ ಪರಿಸ್ಥಿತಿ ಹೆಂಗದ್ರಿ, ನಾನು ಮಾರಾಟ ನಾವು ಕಬ್ಬು ಕಡಿಲಾರ್ದೆ ಟೋಟಲ್ ಹೈರಾಣದ್ರ ಭಾಳ. ಮತ್ತೆ ಬಿಜಾಪುರ ತೋಡೆ ಮಂದಿ ಹೋಗ್ತಾರ. ಬಿಜಾಪುರ ಸುಮ್ಮನೆ ಅಟ್ಬಿಟ್ಟು ಕೂಲಿಕಾರ ಮಂದಿ ಏನದ್ರಿ, ಎಲ್ಲರೂ ಕೂಲಿಕಾರ ಮಂದಿ ಮಾರಾಟಕ್ಕೆ ಹೋದ್ರೆ ಹೈರಾಣ. ಕಬ್ಬು ಕಡಿಯೋದು ರೈತರು ಏನ್ ಮಾಡ್ತಾರೆ, ವ್ಯವಸಾಯ ಬಿಟ್ಟು ಹೋಗ್ಬೇಕಾಗಿದ್ರೆ ಆ ಪರಿಸ್ಥಿತಿ. ಈ ವರ್ಷ ಬರಗಾಲ ಪೀಡಿತ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಅಣ್ಣನವರಿಗೆ, ಜೆಡಿಎಸ್ ಪಕ್ಷಕ್ಕೆ, HD ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ HD ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ. ಲೋಕಲ್ ಶಾಸಕರಿದ್ರು ಕೂಡ ಬರದೆ ಇಲ್ಲಿ ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇಲ್ಲಿ ಇವತ್ತು ಮರದ ತಾಲೂಕು, ಮರದ ಜಿಲ್ಲೆ ಕಟ್ಟತಕ್ಕಂತ ನಮ್ಮ ಬಿಜಾಪುರ ಜಿಲ್ಲೆಗೆ ಇಲ್ಲೇ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯವರಿದ್ರು. ಸುಮಾರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರು ಪಡ್ತಕ್ಕಂಥ ನಮ್ಮ ಜಿಲ್ಲೆ ಆದ್ರೂ ಕೂಡ ಕಲ್ಲಿದ್ರೆ ಕೈ ಹೊಡಿಬೋದು. ಸುಮ್ಮನೆ ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಅಲ್ಲಿ ಕುಂತ ಈ ಒಂದು ಶಾಸಕರು ಇದ್ದಂತ ಜಿಲ್ಲೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಯುವ ನಾಯಕರಾಗತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ರೈತರ ಪರಿಸ್ಥಿತಿ ಏನದ, ರೈತರ ಕಷ್ಟ ಏನದ, ಕೂಲಿ ಕಾರ್ಮಿಕರ ಕಷ್ಟ ಏನದ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ನಿಮ್ಮ ಜೊತೆ ಬರ್ರಿ ಸರ್, ನಡ್ರಿ ಹಂಗೆ ಮಗಲ ಯಾರಣ್ಣ ಹೊಲ ಚೆನ್ನಾಗಿದೆ. ಚೆನ್ನಾಗಿದೆ ಬಂದ್ರೆ ನಿಮ್ಮ ಅಭಿಮಾನಿ ಭಾಳ ಅಂದ್ರೇನ್ರಿ, 100 ಸ್ವಾಗತ ಬರದ ನಾಡಿಗೆ. ಇವ್ರದೇ ಹೊಲ ರೀ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.